ಕರ್ಣ ಎದ್ಬಿಟ್ಟು ಏನ್ ಹೇಳ್ತಾನೆ, 5 ಜನ ಗಂಡ ಇರೋ ಹೆಣ್ಣು ನೀನು, ಆಕೆಯನ್ನ ಆತ ಹೋಲಿಸ್ತಾನೆ, ಆಕೆಯ ಕ್ಯಾರೆಕ್ಟರ್ನ ಬ್ರೇಕ್ ಮಾಡ್ತಾನೆ. ಆಕೆಯ ಮೊರಾಲಿಟಿ ಅಸಾಸಿನೇಷನ್ ಆದ ತಕ್ಷಣ ಅಲ್ಲಿರೋರ್ಗೆಲ್ಲ ಅದು ಸರಿ ಅಂತ ಅನ್ಸುತ್ತೆ. ದ್ರೌಪದಿಯನ್ನ ಹ್ಯೂಮನ್ ಆಗಿ ಟ್ರೀಟ್ ಮಾಡ್ಲೇ ಇಲ್ಲ. ದ್ರೌಪದಿ ರಜಸ್ವಲ ಆಗಿರ್ತಾಳೆ, ಅಂದ್ರೆ ಆಕೆಗೆ ಮುಟ್ಟಾಗಿರುತ್ತೆ. ನಮಗ್ ಧರ್ಮ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡಿರೋ ಬಹಳಷ್ಟು ಹಿರಿಯರ ಮುಂದೆ ಇದು ನಡೆಯುತ್ತೆ ಅಂತ ಅನ್ನೋದು. ಇದಕ್ಕೆಲ್ಲ ಮೇನ್ ಕಾರಣ ಯುಧಿಷ್ಠಿರ. ಆತ ಏನ್ ಹೇಳ್ತಾನಂತಂದ್ರೆ, ಹೇಗಿದ್ರು ನಕುಲ ಸಹದೇವನನ್ನ ಪಣಕ್ಕಿಟ್ಬಿಟ್ಟಿದೀನಿ, ಈಗ ನಾವೆಲ್ಲ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇರಬೇಕು ಅಂತಂದ್ರೆ ನಮ್ಮನ್ನೂ ನಾವು ಪಣಕ್ಕಿಟ್ಕೊಳ್ಳೋದು ಬಹಳ ಮುಖ್ಯ, ಅದಕ್ಕೆ ನನ್ನನ್ನು ನಾನು ಪಣಕ್ಕಿಟ್ಕೊಳ್ತಾ ಇದ್ದೀನಿ ಅಂತ ಎಲ್ಲಾರನ್ನೂ ಇಟ್ಕೊಂಡು ಬಂದ್ಬಿಡ್ತಾನೆ. ಇನ್ನೇನು ಇಲ್ಲ ಅಂತ ಆತ ಹೇಳ್ಬೇಕಾದ್ರೆ ಶಕುನಿ ಮತ್ತೆ ದುರ್ಯೋಧನ ಹೇಳ್ತಾರೆ, ಇನ್ನು ದ್ರೌಪದಿ ಇದ್ದಾಳಲ್ಲ. ಆ ಸಂದರ್ಭದಲ್ಲಿ ದ್ರೌಪದಿಯನ್ನ ಪಣಕ್ಕಿಡೋ ಅಂತದ್ದು, ಅವಳ ಅಡಕ್ಕಿಟ್ಟು ತಕ್ಷಣ ಯುಧಿಷ್ಠಿರ ಏನ್ ಮಾಡ್ಬಿಡ್ತಾನೆ, ಆಕೆಯನ್ನ ಒಂದು ಆತ್ಮ ಅನ್ನೋ ಲೆವೆಲ್ ಇಂದ ಜಂಗಮ ಅನ್ನೋ ಲೆವೆಲ್ ತಂದ್ಬಿಡ್ತಾನೆ, ಒಂದು ಕ್ಯಾಟಲ್ ಲೆವೆಲ್ ತಂದ್ಬಿಡ್ತಾನೆ. ಇದಕ್ಕೆಲ್ಲ ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಒಬ್ಬ ಗಂಡಸಿನ ಮರ್ಯಾದೆ ಅನ್ನೋದು ಆತನ ಮನೆಯ, ಆತನ ಕುಲದ ಹೆಂಗಸಿನಲ್ಲಿರುತ್ತೆ. ಅದಕ್ಕೆ ನೀವು ನೋಡಬಹುದು, ಯಾರಾದ್ರೂ ಬೈಬೇಕಾದ್ರೆ ಈಗ್ಲೂನು ಅವರ ಅಮ್ಮನನ್ನ ಅಕ್ಕನನ್ನ ಅಡ್ರೆಸ್ ಮಾಡಿ ಕರೀತಾರೆ. ಯಾಕಂದ್ರೆ ಮನೆಯ ಹೆಂಗಸರಿಗೆ ಅಡ್ರೆಸ್ ಮಾಡಿದ್ರೆ ಮೆನ್ ಈಗೋಗೆ ಹರ್ಟ್ ಆಗುತ್ತೆ ಅಂತ.